ಮೊದಲಿಗೆ ನಾವಿವಾಗ ಗುರುವಂದನೆಯನ್ನ ಮಾಡೋಣ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ರೇಖಿ ಮಾತೆಗೆ ಧನ್ಯವಾದಗಳು. ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು. ನವದುರ್ಗೆಯರಿಗೆ ಧನ್ಯವಾದಗಳು. ನಮ್ಮ ನಿಮ್ಮೆಲ್ಲರ ತಂದೆ ತಾಯಿಯರಿಗೆ, ಪರಿವಾರದವರಿಗೆ, ಕುಲದೇವತೆ ಕುಲದೇವರುಗಳಿಗೆ ಧನ್ಯವಾದಗಳು. ಎಲ್ಲ ಗುರುಗಳಿಗೆ, ಸದ್ಗುರುಗಳಿಗೆ, ಋಷಿ ಮುನಿಗಳಿಗೆ, ಸಾಧು ಸಂತರಿಗೆ ಧನ್ಯವಾದಗಳು. ಬ್ರಹ್ಮಾಂಡದಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಹಾಗೂ ನಮ್ಮ ಜೊತೆಯಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ಅವರ ಆಶೀರ್ವಾದ, ಕರುಣೆ, ಕೃಪೆ ಸದಾ ಯಾವಾಗಲೂ ನಮ್ಮೆಲ್ಲರ ಜೊತೆ ಹೀಗೆ ಇರ್ಲಿ ಅಂತೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ಎಲ್ಲರಿಗೂ ಆತ್ಮ ಪ್ರಣಾಮಗಳು. ಹರೇ ರಾಮ ಹರೇ ಕೃಷ್ಣ. ನಾವು ಪ್ರತಿದಿನವೂ ಕೂಡ ನಾವು ಇವಾಗ ಧ್ಯಾನವನ್ನ ನಾವು ಅಭ್ಯಾಸವನ್ನ ಮಾಡ್ತಾ ಬರ್ತಾ ಇದ್ದೀವಿ. ಧ್ಯಾನ ಅಂತಂದ್ರೆ ಏನು ಅಂತ ಹೇಳಿದ್ರೆ, ನಮ್ಮನ್ನ ನಾವು ಅರಿಯುವಂಥದ್ದು, ಆ ಪರಮ ತತ್ವದ ಜೊತೆಗೆ ನಾವು ಒಂದಾಗುವಂತಹ ಒಂದು ದಾರಿಯನ್ನ ನಾವೇನಂತ ಹೇಳ್ತೀವಿ ಅಂತ ಹೇಳಿದ್ರೆ ಧ್ಯಾನ ಅಂತೇಳಿ ನಾವು ಕರಿಬಹುದು. ಧ್ಯಾನ ಪ್ರತಿದಿನವೂ ನಾವೇನ್ ಮಾಡ್ಬೇಕಾಗುತ್ತೆ, ಅಭ್ಯಾಸವನ್ನ ನಾವು ಮಾಡ್ತಾ ಬರ್ಬೇಕು. ಯಾಕೆ ಅಂತ ಹೇಳಿದ್ರೆ ಒಂದೇ ದಿನದಲ್ಲಿ ನಮ್ಗೆ ಅರಿವಿಗೆ ಉಂಟಾಗಲ್ಲ, ಹೌದಲ್ವಾ? ನಿಧಾನವಾಗಿ ನಿಧಾನವಾಗಿ ಅಭ್ಯಾಸವನ್ನ ನಾವು ಏನು ನಡಿ ಈ ಕಡೆ ನಡಿ, ಆ ಕಡೆ ಪ್ರತಿ ದಿನವೂ ನಾವು ಏನ್ ಮಾಡ್ಬೇಕು ಅಂದ್ರೆ ನಿಧಾನವಾಗಿ ನಿಧಾನವಾಗಿ ನಾವು ಒಂದೊಂದೇ ಮೆಟ್ಟಿಲನ್ನ ಹತ್ತುತ್ತಾ ನಾವು ಆ ಧ್ಯಾನದ ಸಿದ್ಧಿಯನ್ನ ನಾವು ಮಾಡ್ಕೊಳ್ತಾ ಬರ್ಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಒಂದೇ ದಿನದಲ್ಲಿ ನಮಗೆ ಬೋರ್ ಅನ್ಸುತ್ತೆ ಎಲ್ಲರಿಗೂ ಕೂಡ, ಹೌದಲ್ವಾ? ಹೇಗೆ ಕಲ್ತ್ಕೊಳ್ಳೋದು, ಹೇಗೆ ಮಾಡೋದು, ಹೌದಲ್ವಾ? 5 ನಿಮಿಷ ಕುತ್ಕೊಳಕ್ ಆಗಲ್ಲ ನಮ್ಗೆ, 10 ನಿಮಿಷ ನಮ್ಗೆ ಅಭ್ಯಾಸ ಇರಲ್ಲ. ಪ್ರತಿದಿನವೂ ಕೂಡ ನಾವು ಅಭ್ಯಾಸವನ್ನು ಮಾಡದೇ ಇರೋದ್ರಿಂದ ನಮ್ಗೆ ಕೂತ್ಕೊಳ್ಳೋದಿಕ್ಕೆ ಆಗೋದಿಲ್ಲ. ಆದ್ರೆ ನಾವು ಹಠವನ್ನ ಹಿಡಿದು ನಾನು ಮಾಡ್ಲೇಬೇಕು ಅಂತ ಹೇಳಿದ್ರೆ ಆ ಪರಮಾತ್ಮನ ದರ್ಶನವನ್ನು ಕೂಡ ನಾವು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಆದ್ರೆ ಯಾರಿಗೆ ಆ ಒಂದು ಸಾಧನೆಯನ್ನ, ಆ ಗುರಿಯನ್ನ ನಾನು ತಲುಪಬೇಕು, ಆ ದಾರಿಯನ್ನ ನಾನು ಕಂಡ್ಕೊಳ್ಬೇಕು ಅನ್ನುವಂತ ಒಂದು ಹಪಾಹಪಿ, ಆತುಗ, ತವಕ ಇರುತ್ತೋ ಅವರೆಲ್ಲರೂ ಕೂಡ ಕಾಣೋದಿಕ್ಕೆ ಸಾಧ್ಯ ಆಗುತ್ತೆ. ಈಗ ನಾವೆಲ್ಲರೂ ಕೂಡ ಒಂದು ಸುಂದರವಾದಂತಹ ಧ್ಯಾನವನ್ನ ಮಾಡಿ ಬರೋಣ. ನಿಧಾನವಾಗಿ ಕೈಗಳನ್ನ ಒಂದರ ಒಳಗಡೆ ಒಂದನ್ನ ಜೋಡಿಸಿ ನಿಮ್ಮ ತೊಡೆಯ ಮೇಲೆ ಕೋಮಲತೆಯಿಂದ ಇಟ್ಕೊಳ್ಳಿ. ಹಾಗೆ ಕೋಮಲತೆಯಿಂದ ಕಣ್ಣನ್ನ ನಿಧಾನವಾಗಿ ಮುಚ್ಚಿರಿ. ನಿಧಾನವಾಗಿ ನಮ್ಮ ಎಲ್ಲ ಗಮನವನ್ನು ಕೂಡ ನಾವು ನಮ್ಮ ಉಸಿರಿನ ಕಡೆಗೆ ತಗೊಂಡ್ ಬರೋಣ. ನಿಧಾನವಾಗಿ ನಾವು ಉಸಿರನ್ನ ಗಮನಿಸ್ತಾ ಬರೋಣ. ನಮ್ಮ ಮುಖದಲ್ಲಿ ಮಂದಹಾಸವಿರಲಿ, ನಗು, ಸ್ವಲ್ಪ ನಗುವನ್ನ ಇಟ್ಟು ನಾವು ಧ್ಯಾನವನ್ನ ಮಾಡೋಣ. ನಿಧಾನವಾಗಿ ನಮ್ಮ ಎಲ್ಲ ಗಮನವನ್ನು ಉಸಿರು ನಾವು ನೋಡ್ಬೇಕು ಅಷ್ಟೇ, ಉಸಿರನ್ನ ನೋಡ್ತಾ ಇರೋಣ. ನಾವು ಧ್ಯಾನವನ್ನ ನೆಲದ ಮೇಲಾದ್ರೂ ಕುತ್ಕೊಂಡ್ ಮಾಡ್ಬೋದು, ಚೇರ್ ಮೇಲಾದ್ರೂ ಕುತ್ಕೊಂಡ್ ಮಾಡ್ಬೋದು, ಸೋಫಾ ಮೇಲಾದ್ರೂ ಕುತ್ಕೊಂಡ್ ಮಾಡ್ಬೋದು. ನಮಗೆ ಎಲ್ಲಿ ಅನುಕೂಲಕರ ಅಂತ ಅನ್ಸುತ್ತೋ ಅಲ್ಲಿ ನಾವು ಕುತ್ಕೊಂಡು ಧ್ಯಾನವನ್ನ ಮಾಡಬಹುದು. ಕೆಲವೊಮ್ಮೆ ಶರೀರದ ಅಸಹಾಯಕತೆಯಿಂದ ನಾವು ಧ್ಯಾನ ಮಾಡೋದಕ್ಕೆ ಕಷ್ಟ ಆಗತ್ತೆ ಅಂತ ಹೇಳಿದ್ರೆ ಮಲಗಿಕೊಂಡು ಕೂಡ ನಾವು ಧ್ಯಾನವನ್ನ ಮಾಡಬಹುದು. ಏನೇ ಆದರೂ ಕೂಡ ನಾವು ಸದಾ ಧ್ಯಾನದಲ್ಲಿ ಇರ್ಬೇಕಾಗತ್ತೆ. ಸೊ ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳೋಣ. ನಿಧಾನವಾಗಿ ಉಸಿರನ್ನ
ಹೊರಗೆ ಬಿಡೋಣ. ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳೋಣ. ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡೋಣ. ಮತ್ತೊಂದು ಬಾರಿ ನಿಧಾನವಾಗಿ ದೀರ್ಘವಾಗಿ ಉಸಿರನ್ನ ಒಳಗಡೆ ತಗೊಳ್ಳೋಣ. ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡೋಣ. ಉಸಿರನ್ನ ಒಳಗಡೆ ತೆಗೆದುಕೊಂಡಾಗ ನಮ್ಮ ಹೊಟ್ಟೆಯು ಸ್ವಲ್ಪ ಉಬ್ಬಿದ ಹಾಗೆ ಅನುಭವ ಆಗುತ್ತದೆ. ಹಾಗೆ ಉಸಿರನ್ನು ಹೊರಗಡೆ ಬಿಟ್ಟಾಗ ಹಾಗೆ ನಮ್ಮ ಹೊಟ್ಟೆಯ ಭಾಗ ನಾಭಿಯು ಸ್ವಲ್ಪ ಒಳಗಡೆ ಹೋದಂತ ಅನುಭವ ಆಗುತ್ತದೆ. ನಿಧಾನವಾಗಿ ಗಮನಿಸಿ. ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ. ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ನೋಡಿ, ತಣ್ಣನೆಯ ಉಸಿರು ನಮ್ಮ ಶರೀರದ ಒಳಗಡೆ ಬರ್ತಾ ಇದೆ. ಬೆಚ್ಚನೆಯ ಉಸಿರು ಹೊರಗಡೆ ಹೋಗ್ತಾ ಇದೆ. ಗಮನಿಸಿ. ತಣ್ಣಗಿರುವಂತಹ ಉಸಿರು ಒಳಗಡೆ ಬರ್ತಾ ಇದೆ. ಬೆಚ್ಚಗಿನ ಉಸಿರು ಹೊರಗಡೆ ಹೋಗ್ತಾ ಇದೆ. ನೋಡಿ, ಉಸಿರೆಲ್ಲವನ್ನು ಕೂಡ ನೀವು ನೋಡ್ತಾ ಬನ್ನಿ. ಹಾಗೆ ಶರೀರವನ್ನೆಲ್ಲ ಕೂಡ ಸಡಿಲಗೊಳಿಸ್ಬಿಡಿ. ಆರಾಮವಾಗಿ ವಿಶ್ರಾಂತಿಯಲ್ಲಿ ಬಿಟ್ಟುಬಿಡಿ. ನಿಮ್ಮ ಶರೀರದ ಭಾರವೆಲ್ಲವೂ ಕೂಡ ಆ ಪೃಥ್ವಿಯ ಮೇಲೆ ಅಥವಾ ನೀವು ಕುಳಿತಿರುವಂತಹ ಒಂದು ಜಾಗದಲ್ಲಿ ನಿಮ್ಮ ಭಾರವನ್ನೆಲ್ಲ ಕೂಡ ಬಿಟ್ಟು ಬಿಡಿ. ಶರೀರವೆಲ್ಲವೂ ಕೂಡ ಸಂಪೂರ್ಣವಾಗಿ ವಿಶ್ರಾಂತಿ ವಿಶ್ರಾಂತಿ ವಿಶ್ರಾಂತಿಯಾಗಲಿ. ನಮ್ಮ ಗಮನವನ್ನ ಮೂಗಿನ ತುದಿಯ ಭಾಗದಲ್ಲಿ ನಾವು ತಂದು ನಿಲ್ಲಿಸೋಣ. ನೋಡಿ, ಉಸಿರು ಹೇಗೆ ಬರ್ತಾ ಇದೆ, ಉಸಿರು ಹೇಗೆ ಹೋಗ್ತಾ ಇದೆ. ಬ್ರಹ್ಮಾಂಡದಲ್ಲಿರುವಂತ ಆ ಪರಮಾತ್ಮನ ದಿವ್ಯ ಚೈತನ್ಯದ ಶಕ್ತಿಯು ಈ ಪ್ರಾಣ ಶಕ್ತಿಯ ಮುಖಾಂತರ ನಮ್ಮ ಶರೀರದ ಒಳಗಡೆ ಮೂಗಿನಿಂದ ಆ ದಿವ್ಯಮಯವಾದಂತ ಬೆಳಕಿನ ಉಸಿರು ನಮ್ಮ ಶರೀರದ ಒಳಗಡೆ ಹೋಗ್ತಾ ಇದೆ. ಶರೀರದಲ್ಲಿರುವಂತಹ ನಮ್ಮ ಆಯಾಸಗಳು, ಒತ್ತಡಗಳು ಎಲ್ಲವೂ ಕೂಡ ಕಪ್ಪು 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 ಹೊಗೆಯ ರೀತಿ ಬ್ರಹ್ಮಾಂಡದಲ್ಲಿ ಹೊರಗೆ ಹೋಗ್ತಾ ಇದೆ. ಬಿಳಿಯ ಬಣ್ಣದ ಆ ಪ್ರಾಣ ಚೈತನ್ಯದ ಶಕ್ತಿಯು, ಆ ಪರಮಾತ್ಮನ ದಿವ್ಯ ಶಕ್ತಿಯು ಉಸಿರಿನ ಮುಖಾಂತರ
ನಮ್ಮ ಶರೀರವನ್ನೆಲ್ಲ ಕೂಡ ಚೈತನ್ಯಮಯವನ್ನಾಗಿ ತುಂಬುತ್ತಾ ಇದೆ. ಶರೀರವೆಲ್ಲವೂ ಕೂಡ ಕೇವಲ ಪ್ರಕಾಶ ಪ್ರಕಾಶ ಪ್ರಕಾಶದಿಂದ ತುಂಬಿ ಹೋಗ್ತಾ ಇದೆ. ಆ ಪರಮಾತ್ಮನ ಪ್ರಾಣ ಚೈತನ್ಯದ ಮುಖಾಂತರ ಶರೀರದಲ್ಲಿರುವಂತ ಎಲ್ಲ ಅಣುಗಳೆಲ್ಲವೂ ಕೂಡ ಪ್ರಕಾಶದಿಂದ ಮಿಂಚುತ್ತಾ ಇದೆ. ಶಿರಸ್ಸಿನ ತುದಿಯಿಂದ ನಮ್ಮ ಪಾದದ ಬೆರಳಿನ ತುದಿಯವರೆಗೂ ಕೂಡ ನಾವು ನಮ್ಮ ಶರೀರವನ್ನು ನಾವು ಅವಲೋಕನೆ ಮಾಡಿದಾಗ ಅಣುವಿನಲ್ಲಿ ಕಣಗಳಲ್ಲಿ ನಮ್ಮ ಶರೀರದ ಎಲ್ಲ ಅಂಗಾಂಗಗಳೆಲ್ಲವೂ ಕೂಡ ಕೇವಲ ಆ ಪ್ರಕಾಶ 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 ಪ್ರಕಾಶ. ಎಷ್ಟು ದಿವ್ಯಮಯವಾದಂತಹ ಆ ಪ್ರಾಣ ಚೈತನ್ಯವು ನಮ್ಮ ಶರೀರವನ್ನೆಲ್ಲ ಕೂಡ ಆವರಿಸಿಕೊಂಡಿದೆ. ಈಗ ನಾವು ಉಸಿರನ್ನ ಒಳಗಡೆ ತಗೊಳ್ಳೋದು ಬೇಡ, ಉಸಿರನ್ನ ನಾವು ಹೊರಗಡೆ ಬಿಡೋದು ಬೇಡ. ಸಹಜವಾಗಿ ಸ್ವಾಭಾವಿಕವಾಗಿ ಅದು ತನಗೆ ತಾನೇ ಒಳಗಡೆ ಬರ್ತಾ ಇದೆ, ತನಗೆ ತಾನೇ ಹೊರಗಡೆ ಹೋಗ್ತಾ ಇದೆ. ನೋಡ್ಬೇಕದನ್ನ ನಾವು ಅದನ್ನ ಬಲವಂತವಾಗಿ ನಾವು ಅಥವಾ ವೇಗವಾಗಿ ಅತಿ ವೇಗನೂ ಮಾಡೋದು ಬೇಡ, ಅತಿ ನಿಧಾನವೂ ಮಾಡೋದು ಬೇಡ. ಸಹಜವಾಗಿ ಯಾವುದೇ ನಮ್ಮ ಪ್ರಯತ್ನವಿಲ್ಲದೆ ತನಗೆ ತಾನೇ ಬರ್ತಾ ಇದೆ, ತನಗೆ ತಾನೇ ಹೋಗ್ತಾ ಇದೆ. ಶರೀರವನ್ನೆಲ್ಲ ಕೂಡ ಸಡಿಲಗೊಳಿಸ್ಬಿಡಿ. ಯಾವುದೇ ರೀತಿಯಾದಂತಹ ಶರೀರವನ್ನು ಹಿಡಿದಿಟ್ಟುಕೊಳ್ಳುವಂತ ಅವಶ್ಯಕತೆ ಬರುವುದಿಲ್ಲ. ಸಂಪೂರ್ಣ ಬಿಟ್ಬಿಡಿ ಶರೀರವನ್ನೆಲ್ಲ. ಹಗುರವಾಗ್ತಾ ಇದೆ, ಹಗುರವಾಗ್ತಾ ಇದೆ. ಸಂಪೂರ್ಣವಾಗಿ ಈ ಶರೀರವೆಲ್ಲವೂ ಕೂಡ ಹಗುರವಾಗ್ತಾ ಇದೆ. ತಂದು ನಿಲ್ಲಿಸಿ ಉಸಿರು ತನಗೆ ತಾನೇ ಬರ್ತಾ ಇದೆ, ತನಗೆ ತಾನೇ ಹೋಗ್ತಾ ಇದೆ. ನಾವು ಯಾವುದೇ ನಮ್ಮ ಪ್ರಯತ್ನವೇ ಬೇಕಾಗಿಲ್ಲ. ಸಂಪೂರ್ಣವಾಗಿ ನಾವು ಆ ಉಸಿರಿನಲ್ಲಿ ಒಂದಾಗಿ ಇರೋಣ. ಉಸಿರನ್ನ ನಾವು ಗಮನಿಸೋಣ, ಉಸಿರನ್ನ ನಾವು ನೋಡೋಣ. ಅಲ್ಲಿ ಆಗುವಂತ ಸಂವೇದನೆಗಳೆಲ್ಲವನ್ನು ಕೂಡ ನಾವು ಜಸ್ಟ್ ಆರಾಮವಾಗಿ ಶಾಂತವಾಗಿ ಅನುಭವಿಸೋಣ.
ಇದೆಲ್ಲ ಘಟನೆಗಳನ್ನ ನಮ್ಮ ಮೂರನೇ ಕಣ್ಣಿನಲ್ಲಿರುವಂತಹ ಆ ದಿವ್ಯಮಯವಾದಂತಹ ಆ ಪರಮಾತ್ಮನ ದಿವ್ಯ ಶಕ್ತಿಯು ಎಲ್ಲವನ್ನು ಕೂಡ ಗಮನಿಸ್ತಾ ಇದೆ. ಈ ಎಲ್ಲ ಸಂವೇದನೆಗಳನ್ನ ಅನುಭವಿಸ್ತಾ ಇದೆ. ನಮ್ಮ ಎಲ್ಲ ಗಮನವನ್ನು ಈಗ ನಾವು ನಮ್ಮ ಮೂರನೇ ಕಣ್ಣಿನಲ್ಲಿ ತಂದು ನಿಲ್ಲಿಸೋಣ. ನಮ್ಮ ಮೂರನೇ ಕಣ್ಣಿನಲ್ಲಿರುವಂತಹ ದಿವ್ಯ ಚೈತನ್ಯದ ಶಕ್ತಿಯು ಕೇವಲ ಪ್ರಕಾಶ ಪ್ರಕಾಶ ಪ್ರಕಾಶ, ಒಂದು ಜ್ಯೋತಿಯ ಹಾಗೆ, ಒಂದು ಬಿಂದುವಿನ ಹಾಗೆ ಕೇವಲ ಪ್ರಕಾಶ ಪ್ರಕಾಶ ಪ್ರಕಾಶ, ದಿವ್ಯಮಯವಾದಂತಹ ಆ ಚೈತನ್ಯದ ಶಕ್ತಿಯ ಬೆಳಕು ತನ್ನ ಪ್ರಕಾಶವನ್ನ ಎಲ್ಲ ಕಡೆಯೂ ಕೂಡ ಹರಡುತ್ತಾ ಇದೆ. ಈ ದಿವ್ಯ ಚೈತನ್ಯದೊಂದಿಗೆ ನಾವು ನಿಧಾನವಾಗಿ ಒಂದೊಂದೇ ಒಂದೊಂದೇ ಹೆಜ್ಜೆಯನ್ನು ಹಾಕ್ತಾ ಆ ಪ್ರಕಾಶ ನಮ್ಮನ್ನ ಮುಂದೆ ಕರ್ಕೊಂಡು ಹೋಗ್ತಾ ಇರ್ತೇವೆ. ಶರೀರವೆಲ್ಲವೂ ಕೂಡ ಹಗುರವಾಗಿದೆ. ಹಾಗೆ ನಿಧಾನವಾಗಿ ಒಂದೊಂದೇ ಒಂದೊಂದೇ ಹೆಜ್ಜೆಯನ್ನು ಹಾಕ್ತಾ ಹಾಗೆ ನಾವು ಒಂದು ಪರ್ವತದ ಸಾಲಿನ ಹತ್ರ ನಾವು ಬರ್ತಾ ಇದ್ದೀವಿ. ಸುಂದರವಾದಂತ ಹಸಿರು ಬಣ್ಣದಲ್ಲಿರುವಂತಹ ಪರ್ವತ, ಅಲ್ಲಿ ಮೆಟ್ಟಿಲುಗಳೆಲ್ಲೋ ಕಲ್ಲಿನಿಂದ ಮಾಡಿದಂತಹ ಮೆಟ್ಟಿಲುಗಳು. ಸುಂದರವಾದಂತ ಆಕಾಶ, ಸುತ್ತಮುತ್ತಲೆಲ್ಲವೂ ಕೂಡ ಕೇವಲ ಹಸಿರು ಮರಗಳು. ದೃಷ್ಟಿಯನ್ನ ಎತ್ತ ಕಡೆನೂ ಕೂಡ ಹರಿಸಿದರೆ ಕೇವಲ ಸುಂದರವಾದಂತ ಹಸಿರು ತುಂಬಿರುವಂತಹ ಮರಗಳು. ಸುತ್ತಲೆಲ್ಲವೂ ಕೂಡ ಕೇವಲ ಹಸಿರು ಹಸಿರು ಹಸಿರು. ತಣ್ಣನೆಯ ಗಾಳಿ, ಸ್ವಚ್ಛಂದವಾದಂತ ಆಕಾಶ, ಅದ್ಭುತವಾದಂತ ಒಂದು ಮನೋಹರವಾದಂತ ಒಂದು ಪರ್ವತ. ಅಲ್ಲಿ ಕಾಣ್ತಾ ಇರುವಂತ ಎಲ್ಲವೂ ಕೂಡ ಕಲ್ಲಿನ ಮೆಟ್ಟಿಲುಗಳು. ನಿಧಾನವಾಗಿ ನಾವು ಕಲ್ಲಿನ ಮೆಟ್ಟಿಲಿನ ಮೇಲೆ ಒಂದು ಹೆಜ್ಜೆಯನ್ನ ಇಟ್ಟಿದ್ದೀವಿ. ನಿಧಾನವಾಗಿ ಒಂದೊಂದೇ ಒಂದೊಂದೇ ಮೆಟ್ಟಿಲನ್ನ ಹತ್ಕೊಂಡು ಬರ್ತಾ ಇದ್ದೀವಿ. ನೋಡಿ, ಕಾಲುಗಳಿಗೆ ತಣ್ಣನೆಯಾದಂತಹ ಕಲ್ಲಿನ ಸ್ಪರ್ಶ, ಆ ಗಾಳಿ ಸುಂದರವಾದಂತ ತಣ್ಣನೆಯ ಗಾಳಿ, ಆ ಪರ್ವತದಲ್ಲಿರುವಂತಹ ಒಂದು ಸುಮಧುರವಾದಂತಹ ಪರಿಮಳ. ಯಾಕಂದ್ರೆ ಸುತ್ತಲೆಲ್ಲವೂ ಕೂಡ ಮರಗಳು ಮರಗಳು ಮರಗಳು. ನಿಧಾನವಾಗಿ ಹಾಗೆ ಮೆಟ್ಟಿಲುಗಳನ್ನ ಸಂತೋಷದಿಂದ ಹತ್ಕೊಂಡು ಬರ್ತಾ ಇದ್ದೀವಿ.
ಹಾಗೆ ಮುಂದೆ ಸಾಗುತ್ತಾ ಸಾಗುತ್ತಾ ಸಾಗ್ತಾ ಹಾಗೆ ಮೆಟ್ಟಿಲುಗಳನ್ನ ಹತ್ತುತ್ತಾ ಹತ್ಕೊಂಡು ಒಂದೊಂದೇ ಸಾಗ್ತಾ ಬಂದ್ರೆ ಅಲ್ಲಿ ಒಂದು ನಮ್ಗೆ ಗುಹೆ ಕಾಣಿಸ್ತಾ ಇದೆ. ಆ ಗುಹೆಯ ಬಾಗಿಲ ಬಳಿ ಬಂದು ನೀವು ನಿಂತಿದ್ದೀರಾ. ನಿಧಾನವಾಗಿ ಆ ಗುಹೆಯ ಒಳಗಡೆ ಹೋಗ್ತಾ ಇದ್ದೀರಾ. ಒಳಗಡೆ ಹೋದ ತಕ್ಷಣ ಕೇವಲ ನೋಡಿ ಒಂದೊಂದೇ ಹೆಜ್ಜೆಯನ್ನು ಹಾಕ್ತಾ ಇದ್ದೀರಾ. ನಿಧಾನವಾಗಿ ಶರೀರವೆಲ್ಲವೂ ಕೂಡ ಅಲ್ಲಿರುವಂತಹ ಪ್ರಕಾಶ, ಚಿನ್ನದ ಬಣ್ಣದ ಪ್ರಕಾಶ ನಿಮಗೆ ಕಾಣಿಸ್ತಾ ಇದೆ. ಆ ಗುಹೆ ಎಲ್ಲವೂ ಕೂಡ ಕೇವಲ ಚಿನ್ನದ ಬಣ್ಣದ ದಿವ್ಯಮಯವಾದಂತಹ ಪ್ರಕಾಶ, ಎಂದು ಕಂಡಿರದಂತಹ ಆ ಚಿನ್ನದ ಬಣ್ಣದ ಬೆಳಕು ಒಳಗಡೆ ಹೋಗ್ತಾ 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 ನಿಮ್ಮ ಶಿರಸ್ಸಿನಿಂದ, ನಿಮ್ಮ ತಲೆಯ ಶಿರಸ್ಸಿನ ಭಾಗದಿಂದ ಪಾದದ ತುದಿಯವರೆಗೂ ನಿಮ್ಮ ಶರೀರವೆಲ್ಲವೂ ಕೂಡ ಆ ಚಿನ್ನದ ಬಣ್ಣದ ಪ್ರಕಾಶ 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 ಪ್ರಕಾಶ, ಆ ಶಕ್ತಿಯುತವಾದಂತಹ ಒಂದು ಮನೋಹರವಾದಂತಹ ಆ ಪ್ರಕಾಶದಲ್ಲಿ ನೀವು ಮುಳುಗಿ ಹೋಗಿದ್ದೀರಾ. ನಿಧಾನವಾಗಿ ಹಾಗೆ ಮುಂದೆ ಸಾಗುತ್ತಾ 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 ಗುಹೆಯ ಮಧ್ಯ ಭಾಗದಲ್ಲಿ ಬಂದು ನೀವು ಕುಳಿತಿದ್ದೀರಾ. ಧ್ಯಾನದಲ್ಲಿ ಕೈಯನ್ನ ಜೋಡಿಸಿ ನಿಧಾನವಾಗಿ ನೀವು ಕುತ್ಕೊಂಡಿದ್ದೀರಾ. ಕೇವಲ ನಿಮ್ಮ ಸುತ್ತ ಮುತ್ತ ಮೇಲೆ ಕೆಳಗೆ ಎಲ್ಲ ದಿಕ್ಕುಗಳಲ್ಲಿಯೂ ಕೂಡ ಕೇವಲ ಆ ಚಿನ್ನದ ಬಣ್ಣದ ದಿವ್ಯಮಯವಾದಂತಹ ಪ್ರಕಾಶ 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 ಪ್ರಕಾಶದಲ್ಲಿ ನೀವು ಮುಳುಗಿ ಹೋಗ್ತಾ ಇದ್ದೀರಾ. ಉತ್ಸಾಹವನ್ನು ತುಂಬುವಂತಹ, ಉಲ್ಲಾಸವನ್ನು ತುಂಬುವಂತಹ ನಮ್ಮ ಶರೀರವೆಲ್ಲವೂ ಕೂಡ ಈ ಚಿನ್ನದ ಬಣ್ಣದ ಪ್ರಕಾಶದಿಂದ ರೂಪಾಂತರಗೊಂಡಿದೆ. ಶಾಂತಿಯಾದಂತ ಅನುಭವ, ಕೇವಲ ಪ್ರಕಾಶ 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 ಪ್ರಕಾಶ, ಎಲ್ಲೆಲ್ಲೂ ಕೂಡ ಕೇವಲ ಪ್ರಕಾಶ 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 ಪ್ರಕಾಶ. ಆ ಪ್ರಕಾಶದಲ್ಲಿ ನೀವು ಕಳೆದು ಹೋಗ್ತಾ ಇದ್ದೀರಾ. ಕರಗಿ ಹೋದಂತ ಅನುಭವ, ಸಂಪೂರ್ಣವಾದಂತ ಒಂದು ಅನಂತವಾದಂತ ಧ್ಯಾನದಲ್ಲಿ ನೀವೆಲ್ಲರೂ ಕೂಡ ಮುಳುಗಿ ಹೋಗಿದ್ದೀರಾ.
ಕೇವಲ ಪ್ರಶಾಂತತೆ, ಒಂದು ದಿವ್ಯತೆಯ ಅನುಭವ. ಶರೀರವೆಲ್ಲವೂ ಕೂಡ ಆ ಪ್ರಕಾಶದಿಂದ ತುಂಬಿ ಹೋಗಿದೆ. ಈ ಪ್ರಕಾಶವನ್ನ, ಈ ಚೈತನ್ಯವನ್ನ ತುಂಬಿದಂತಹ ನಿಮ್ಮ ದಿವ್ಯ ಚೇತನವು ನಿಧಾನವಾಗಿ ಕೈಗಳನ್ನ ಧ್ಯಾನದಿಂದ ವಿರಮಿಸಿ ಮೇಲೆ ಇದ್ದು ನಿಧಾನವಾಗಿ ಒಂದೊಂದೇ ಹೆಜ್ಜೆಯನ್ನು ಹಾಕಿ ಆ ಗುಹೆಯ ಬಾಗಿಲಿನ ಬಳಿಗೆ ನೀವು ಬರ್ತಾ ಇದ್ದೀರಾ. ಹಾಗೇ ಕುತ್ಕೊಳ್ಬೇಕು ಅಂತ ಅನಿಸ್ತಾ ಇದೆ ಕೆಲವರಿಗೆಲ್ಲ, ಮನಸ್ಸೇ ಇಲ್ಲ. ಒಂದೊಂದೇ 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 ಹೆಜ್ಜೆ ಆಗ್ತಾ ಇರ್ತಾರೆ. ಪ್ರಕಾಶ 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 ಪ್ರಕಾಶವನ್ನು ಹಚ್ಚಿಕೊಂಡಿರುವಂತಹ ನಮ್ಮ ದಿವ್ಯ ಚೇತನ ಈ ಬರುವ ಸುಂದರವಾದ ತಣ್ಣನೆಯ ಗಾಳಿಯ ಗಮನಿಸ್ತಾ ದಿವ್ಯ ಚೈತನ್ಯ ಶಕ್ತಿಯನ್ನು ಹೊತ್ತಿದಂತಹ ನಾವು ನಿಧಾನ ಒಂದೊಂದೇ ಮೆಟ್ಟಿಲುಗಳನ್ನ, ಆ ಕಲ್ಲಿನ ಮೆಟ್ಟಿಲುಗಳ ಮೇಲೆ ನಿಧಾನವಾಗಿ ಒಂದೊಂದೇ ಒಂದೊಂದೇ ಮೆಟ್ಟಿಲುಗಳನ್ನ ಇಳಿಯುತ್ತಾ ಆ ಪಾದವನ್ನ ಮೆಟ್ಟಿಲುಗಳ ಮೇಲೆ ಹಾಕ್ತಾ ಎಷ್ಟು ಸುಂದರವಾದಂತ ಅನುಭವವನ್ನ ಅನುಭವಿಸ್ತಾ ನಿಧಾನವಾಗಿ ಇನ್ನೇನಿರುವ 5 ಮೆಟ್ಟಿಲುಗಳು ಇರುವಂತದ್ದು. 5ನೇ ಮೆಟ್ಟಿಲು, 4ನೇ ಮೆಟ್ಟಿಲು, 3ನೇ ಮೆಟ್ಟಿಲು, 2ನೇ ಮೆಟ್ಟಿಲು, 1ನೇ ಮೆಟ್ಟಿಲನ್ನ ಇಳಿದಿದ್ದೀರಾ. ನಿಧಾನವಾಗಿ ಸಂಪೂರ್ಣವಾಗಿ ಮೆಟ್ಟಿಲುಗಳನ್ನು ಇಳಿದಂತ ನಮ್ಮ ದಿವ್ಯ ಚೇತನವು ನಿಧಾನವಾಗಿ ನಮ್ಮ 3ನೇ ಕಣ್ಣಿನಲ್ಲಿ ಬಂದು ಸೇರಿದೆ. ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ. ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ. ನಿಧಾನವಾಗಿ ಉಸಿರನ್ನ ಹೊರಗಡೆ ಬಿಡ್ತಾ ನಮ್ಮ ಸುತ್ತಮುತ್ತಲಿರುವಂತಹ ಶಬ್ದಗಳನ್ನು ನಾವು ಆಲಿಸೋಣ. ಕೈ ಬೆರಳುಗಳನ್ನು ಅಲುಗಾಡಿಸುತ್ತಾ, ಕಾಲು ಬೆರಳುಗಳನ್ನು ನಿಧಾನವಾಗಿ ಅಲುಗಾಡಿಸುತ್ತಾ ಚೈತನ್ಯ ಶಕ್ತಿಯನ್ನು ನಾವು ನಮ್ಮ ಕಣ್ಣುಗಳಿಗೆ ತುಂಬಿಸಿಕೊಂಡು ನಮ್ಮ ಶರೀರದ ಎಲ್ಲಾ ಭಾಗಗಳಲ್ಲಿ ಕೂಡ ನಾವು ತುಂಬಿಸಿಕೊಳ್ಳೋಣ. ಕೈಗಳನ್ನು ನಮಸ್ಕಾರ ಮುದ್ರೆಯಲ್ಲಿ ತಂದು ದಿವ್ಯ ಆತ್ಮಗಳಾದ ನಾವು ನಿಮ್ಮಲ್ಲಿ ಪ್ರಾರ್ಥನೆ ಮಾಡುವುದೇನೆಂದರೆ, ಇಡೀ ವಿಶ್ವದಲ್ಲಿ ಶಾಂತಿ ನೆಲೆಸಲಿ. ಇಡೀ ವಿಶ್ವದಲ್ಲಿರುವಂತ ಎಲ್ಲ ದಿವ್ಯ ಆತ್ಮಗಳ ಆಧ್ಯಾತ್ಮಿಕ ಉನ್ನತಿಯಾಗಲಿ, ಸರ್ವಾಂಗೀಣ ಉನ್ನತಿಯಾಗಲಿ. ಹರೇ ರಾಮ ಹರೇ ಕೃಷ್ಣ. ನಿಧಾನವಾಗಿ ಕಣ್ಣನ್ನ ತೆರೆಯಬೇಡಿ. ತಕ್ಷಣ ಕಣ್ಣನ್ನ ತೆರಿಬೇಡಿ. ಟೇಕ್ ಯುವರ್ ಟೈಮ್. ನಿಧಾನವಾಗಿ ನಿಧಾನವಾಗಿ ಕಣ್ಣನ್ನ ತೆರೆಯಿರಿ. ನಮಸ್ತೆ. ಹರಿರಾಮ ಹರೇ ಕೃಷ್ಣ ಪೂರ್ಣಿಮಾ ಅವರೇ, ನಿಮ್ಮ ಅನುಭವನ ಶೇರ್ ಮಾಡ್ಬೇಕು.
ಹರೇ ರಾಮ ಹರೇ ಕೃಷ್ಣ ಮೇಡಮ್. ಹರಿರಾಮ ಹರಿ ಕೃಷ್ಣ. ಆ, ಮಾಡಿಸ್ತಾ ಇರ್ಬೇಕಾದ್ರೆ ನಿಮ್ ಇದು ವಾಯ್ಸ್ ಬ್ರೇಕ್ ಆಗ್ತಿತ್ತು ಮೇಡಮ್, ಅವಾಗ ಒಂಚೂರು ಗೊತ್ತಾಗಿಲ್ಲ. ಬಟ್ ಅವೆಲ್ಲ ಚೆನ್ನಾಗಿತ್ತು ಮೇಡಮ್, ಸ್ಟಾರ್ಟಿಂಗ್ ಅಲ್ಲೆಲ್ಲ ಚೆನ್ನಾಗಿತ್ತು. ಆ ಗುಹೆ ಒಳಗ್ ಹೋದಂಗೆ ಅವೆಲ್ಲ ಚೆನ್ನಾಗಾಯ್ತು ಮೇಡಮ್, ಎಕ್ಸ್ಪೀರಿಯನ್ಸ್ ಆಯ್ತದು. ಶರೀರ ಹೇಗ್ ಅನಿಸ್ತಾ ಇತ್ತು? ಬಟ್ ನಾನ್ ನಿಮ್ದು ಅಬ್ಸರ್ವ್ ಮಾಡ್ತಾ ಇದ್ದೆ ಮೇಡಮ್, ನೀವ್ ಹೇಳೋದನ್ನೇ ಅಬ್ಸರ್ವ್ ಮಾಡ್ತಾ ಇದ್ದೆ. ಸರಿ ಸರಿ. ನೀವು ಧ್ಯಾನ ಮಾಡ್ಲಿಲ್ವಾ ನೀವು? ಹಾಗೆ ಇದಾಯ್ತು. ಅದೇ ಮೆಡಿಟೇಷನ್ ಮಾಡಕ್ ಕೂತಿದ್ದೆ ಮೇಡಮ್. ಸೂಪರ್ ಸೂಪರ್. ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ಅದ ಅನುಭವ ನಿಮ್ಗಾಗಿದೆಯಲ್ವಾ? ಶರೀರವೆಲ್ಲ ಕೂಡ ಒಂಥರ ಹಗೂರವಾದ ಹಾಗೆ, ಅದೇ ಮೇಡಮ್ ಆಗಿದೆ ಮೇಡಮ್. ಒಂಥರ ಹೌದು ಹೌದು, ತೇಲ್ತಾ ಅದೆಲ್ಲ ಇರುವ ಆಯ್ತು ಹಾಗೆ, ಮೇಡಮ್. ತೇಲ್ತಾ ಇರುವ ಹಾಗೆ, ನಾನು ಎಲ್ಲೋ ಕೂತ್ಕೊಂಡಿದ್ದೀನಿ ಅನ್ನೋ ತರ ಅನ್ನಿಸ್ತಾ ಇತ್ತು. ಹೌದು ಹೌದು ಮೇಡಮ್. ಹೌದು ಅನ್ನಿಸ್ತು ಹೌದು. ಮೇಡಮ್, ಅನ್ನಿಸ್ತು ಮೇಡಮ್. ಶರೀರದಲ್ಲಿ ಅದೇ ಒಂಥರ ಎಕ್ಸ್ಪ್ರೆಸ್ ಮಾಡಕ್ ಬರ್ತಿಲ್ಲ ನನ್ಗೆ ಅಷ್ಟೇ. ಅದನ್ನೇ ಹೌದು ಹೌದು. ಕೆಲವೊಮ್ಮೆ ಧ್ಯಾನದ ಅನುಭವಗಳನ್ನ ನಾವು ಮಾತಿನಲ್ಲಿ ವರ್ಣಿಸೋದಕ್ಕಾಗೋದಿಲ್ಲ. ಹಾಗೆ ಆಗಲ್ಲ ಮೇಡಮ್. ಹೌದು, ಚೆನ್ನಾಯ್ತು ಮೇಡಮ್, ತುಂಬಾ ಚೆನ್ನಾಯ್ತು. ಅಲ್ಲೇ ಕುತ್ಕೋಬೇಕು ಅಂತ ಅನ್ನಿಸ್ತಾ ಇತ್ತು ಇವತ್ತು. ಎದ್ದು ಬರೋ ಮನ್ಸೇ ಆಗ್ತಾ ಇಲ್ಲ. ಹೌದಲ್ವಾ? ಹೌದು ಮೇಡಮ್. ಹೌದಲ್ವಾ? ನಿಮ್ಗೆ ಆಗ್ತಿತ್ತಲ್ವಾ ಅದು? ಹೌದು ಹೌದು ಮೇಡಮ್, ಬರೋ ಮನ್ಸೇ ಇಲ್ಲ. ಆಗ್ತಿತ್ತು ಮೇಡಮ್, ಹಾಗೆ ನಿಜವಾಗಿ. ಅಲ್ಲೇ ಕುತ್ಕೋಬೇಕು ಅಂತ ಅನ್ನಿಸ್ತಾ ಇತ್ತು. ಹೌದೌದು, ಹಾಗೆ ಆಗುತ್ತೆ. ಆ, ಅನುಭವೇ ಇದು ಮೇಡಮ್, ಅನುಭವ ಮೆಡಿಟೇಷನ್ ಈ ತರಾನೇ ಮಾಡ್ಬೇಕಾ? ಆತರ ಏನಿಲ್ಲ. ಈಗ ನೀವು ಎಕ್ಸ್ಪ್ಲೈನ್ ಮಾಡ್ತಿರಲ್ಲ ಮೇಡಮ್,